ತನಿಖೆಯ ಉದ್ದೇಶ ಬಹಳ ಸ್ಪಷ್ಟ. ವಿಮಾನ ಪತನ ಆಗಿದ್ದು ಹೇಗೆ ಅನ್ನೋದು ಗೊತ್ತಾಗಬೇಕಾಗಿದೆ. ಸೊ ಈ ದುರಂತದ ವಿಚಾರಣೆ ಈಗಾಗಲೇ ತನಿಖಾ ತಂಡಗಳಿಂದ ನಡೀತಾ ಇದೆ. ಉನ್ನತ ಮಟ್ಟದ ತನಿಖೆ ನಡೆಯುತ್ತೆ. ಈ ಉನ್ನತ ಮಟ್ಟದ ತನಿಖೆ ಸಂಬಂಧವೇ ನಾಳೆ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಒಂದು 7-8 ಕಾರಣಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಏನಂತಂದ್ರೆ, ಹಕ್ಕಿ ಡಿಕ್ಕಿ ಹೊಡೆದು ಇಂಥ ಒಂದು ದುರಂತ ಸಂಭವಿಸ್ತಾ, 2 ಎಂಜಿನ್ಗಳು ಏಕಕಾಲದಲ್ಲಿ ಕೆಲಸ ಮಾಡದೆ ಇಂಥ ಒಂದು ಅವಾಂತರ ಸೃಷ್ಟಿ ಆಯ್ತಾ. ಇದರ ಜೊತೆಗೆ ಆ ಲ್ಯಾಂಡಿಂಗ್ ಗೇರ್ ಅಂತ ಏನಿರುತ್ತೆ, ಲ್ಯಾಂಡಿಂಗ್ ಗೇರ್ ಟೇಕ್ ಆಫ್ ಆದ್ಮೇಲೆಯೂ ಕೂಡ ಅದು ಆಚೆನೆ ಇತ್ತು. ಹೀಗಾಗಿ ಇನ್ನೊಂದು ಇಂಜಿನ್ ಸಕಾಲದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಶ್ರೀಪಾದ್ ಪಾಟೀಲ್, ಇವತ್ತು ನಾನೇನೋ ಒಂದು ಬರಹ ಓದ್ತಾ ಇದ್ದೆ. ಮೇಡೆ ಮೇಡೆ ಅಂತೇಳಿ ಆತ ಸಂದೇಶವನ್ನ ಕಳುಹಿಸಿ ವಿಮಾನ ಮೇಲ್ಗಡೆ ಹಾರೋದಕ್ಕೆ ಶಕ್ತಿ ಸಾರುತ್ತಾ ಇಲ್ಲ, ಕೆಳಗಡೆ ಹೋಗ್ತಾ ಇದೆ ಅನ್ನುವ ಸಂದೇಶವನ್ನ ಆತ ಕಂಟ್ರೋಲ್ ರೂಮ್ಗೆ ಕಳಿಸಿದ್ದ ಅನ್ನೋ ವಿಚಾರ ಈಗ ತನಿಖೆಯಲ್ಲಿ ಒಂದೊಂದೇ ತಿಳಿತಾ ಇರೋದು. ಬಹುಶಃ ಆ ಸಮಯ ಹೆಂಗಿರ್ಬೇಕು, ಆ ಪೈಲಟ್ ನ ಮೆಂಟಾಲಿಟಿ ಆ ಸಮಯದಲ್ಲಿ ಹೇಗಿರ್ಬೇಕು, ಆತ ಏನು ಯೋಚನೆ ಮಾಡಿರ್ಬೇಕು, ಏನೂ ಆಗ್ತಾ ಇಲ್ಲ, ಆತ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮೇಲ್ಗಡೆ ಹಾರ್ತಾ ಇಲ್ಲ. ಇನ್ನೇನು ಕೆಲವೇ ಫ್ರಾಕ್ಷನ್ ಆಫ್ ಮಿನಿಟ್ ಅಲ್ಲಿ ಅದು ಅಲ್ಲೇ ಬ್ಲಾಸ್ಟ್ ಆಗುತ್ತೆ. ಆ ಸಮಯದಲ್ಲಿ ಆತನ ಯೋಚನೆ ಏನಾಗಿರ್ಬೇಕು ಅನ್ನೋದು ಯೋಚನೆ ಮಾಡಿದಾಗ ಬಹಳ ಬೇಸರ ಆಗುತ್ತೆ. ಆ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಮತ್ತೆ ಇನ್ನೊಬ್ರು ಮಂಗಳೂರು ಮೂಲದವರು. ಹೌದು, ನಿಮಗೆ ಆ ಪೈಲಟ್ಗಳ ಒಂದು ರಾಜಧರ್ಮ ಏನಿರುತ್ತೆ, ಕರ್ತವ್ಯ ನಿಷ್ಠೆ ಏನಿರುತ್ತೆ ಅಂತಂದ್ರೆ, ತಮ್ಮ ಜೀವನದ ಕೊನೆಯ ಸೆಕೆಂಡ್ ವರೆಗೂ ಕೂಡ ಪ್ರಯಾಣಿಕರನ್ನ ಸುರಕ್ಷತೆಯಿಂದ ಅವರ ಸ್ಥಳಕ್ಕೆ ತಲುಪಿಸುವಂತದ್ದು, ಅವರು ಜೀವ ರಕ್ಷಣೆ ಮಾಡೋದು ಏನೇ ಇರಲಿ. ಅವರಿಗೆ ಆಪ್ಷನ್ಗಳಿತ್ತು, ಆದ್ರೆ ಅದು ಆಗ್ಲಿಲ್ಲ. ಅವರು ಹೇಗಾದ್ರೂ ಮಾಡಿ ಇವ್ರನ್ನ ಬದುಕಿಸಲೇಬೇಕು ಅನ್ನುವಂಥದ್ದು. ಪಾಪ ಈಗ ಮೇಡೆ ಮೇಡೆ ಅನ್ನುವಂಥದ್ದು, ಪ್ಯಾನ್ ಅನ್ನುವಂತ ಸಂದೇಶವನ್ನ ಅವ್ರು ರವಾನೆ ಮಾಡ್ತಾರೆ ATCಗೆ, ಏರ್ ಕಂಟ್ರೋಲ್ ರೂಮ್ಗೆ. ಆದ್ರೆ ಇರೋದು 30-40 ಸೆಕೆಂಡ್ ರಂಜು. ಅದರಲ್ಲಿ ಇವ್ರು ರಿಪ್ಲೈ ಮಾಡಿದ್ರು ಕೂಡ ಏನ್ ಮಾಡೋದಕ್ಕೆ ಸಾಧ್ಯ ಇದೆ. ಆಮೇಲೆ ನಿಮಗೆ ಆ ಎಂಜಿನ್ಗೆ ಥ್ರಸ್ಟ್ ಸಿಗ್ಲಿಲ್ಲ, ಅಂದ್ರೆ ಒತ್ತಡ ಟೇಕ್ ಆಫ್ ಆದ್ಮೇಲೆ ಇಂಜಿನ್ಗೆ ಸಿಗ್ಬೇಕಾದಂತ ಒತ್ತಡ ಮಾತ್ರ ಅದು ಕ್ರೂಸ್ ಲೆವೆಲ್ ಹೋಗುತ್ತೆ. ಆ ಲೆವೆಲ್ಗೆ ಹೋಗೋದಕ್ಕೆ ಇಲ್ಲಿ ಒತ್ತಡ ಸಿಗ್ಲಿಲ್ಲ. ಅವರು ಲ್ಯಾಂಡಿಂಗ್ ಗೇರ್ ಅನ್ನ ಯಾಕೆ ಒಳಗಡೆ ಶಿಫ್ಟ್ ಮಾಡಲಿಲ್ಲ ಅನ್ನೋದಕ್ಕೂ ಕೂಡ ಇದೇ ಕಾರಣ. ಈಗ ಇಡೀ ಜಗತ್ತಿನಲ್ಲಿ ಇವನ್ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ಗಳು ಕೂಡ ಈ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ನಮಗೂ ಕೂಡ ವಿಜುವಲ್ ಸಿಕ್ಕಿದೆ. ನಿಮಗೆ ಆ ಟೇಕ್ ಆಫ್ ಆಗಿ ಆ ಹಾಸ್ಟೆಲ್ ಮೇಲೆ ಲ್ಯಾಂಡ್ ಆಗುವಂತ ಟೈಮ್ ನಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಲ್ಯಾಂಡಿಂಗ್ ಗೇರ್ ಆಚೆನೆ ಇದೆ. ಲ್ಯಾಂಡಿಂಗ್ ಗೇರ್ ಅಂತಂದ್ರೆ ಆ ವೀಲ್ ಇರುತ್ತಲ್ಲ, ಲ್ಯಾಂಡ್ ಮಾಡುವಾಗ ಮೊದಲು ಆ ವೀಲ್ ಏನು ಲ್ಯಾಂಡ್ ಆಗುತ್ತಲ್ಲ, ಅದಕ್ಕೆ ಲ್ಯಾಂಡಿಂಗ್ ಗೇರ್ ಅಂತ ಕರೀತಾರೆ. ಆ ಲ್ಯಾಂಡಿಂಗ್ ಗೇರ್ ಯಾಕೆ ಅದನ್ನ ಒಳಗಡೆ ಶಿಫ್ಟ್ ಮಾಡಿಲ್ಲ ಅಂತಂದ್ರೆ, ಪೈಲಟ್ಗೆ ಆಲ್ರೆಡಿ ಗೊತ್ತಾಗಿದೆ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಇಲ್ಲಿ. ನಾವು ಅನ್ಕೊಂಡ ರೀತಿಯಲ್ಲಿ ವಿಮಾನ ಟೇಕ್ ಆಫ್ ಆಗ್ತಾ ಇಲ್ಲ, ಕ್ರೂಸ್ ಲೆವೆಲ್ ತಲುಪ್ತಾ ಇಲ್ಲ. ನಾವು 4 ಸೆಗ್ಮೆಂಟ್ ಇರುತ್ತೆ. ಇವನ್ ಟೇಕ್ ಆಫ್ ಅಲ್ಲಿ ಲ್ಯಾಂಡ್ ಮಾಡುವಲ್ಲಿ 4 ಸೆಗ್ಮೆಂಟ್ ಇರುತ್ತೆ. ಇವರು 1 ಸೆಗ್ಮೆಂಟ್ ರನ್ವೇನ ಪಾರ್ ಮಾಡಿದ್ದಾರೆ, 2ನೇ ಸೆಗ್ಮೆಂಟ್ ಟೇಕ್ ಆಫ್ ಆಗಿದ್ದಾರೆ. ಮುಂದೆ 30 ಸೆಕೆಂಡ್ ಅಲ್ಲಿ ಎಂಜಿನ್ಗೆ ಆ ಒತ್ತಡ ಸಿಕ್ಕೇ ಇಲ್ಲ. ಸೊ 3ನೇ ಸೆಗ್ಮೆಂಟ್ ಅಲ್ಲಿ ನಾವು ಫೇಲ್ ಆಗ್ತಿದೀವಿ ಅಂತ ಗೊತ್ತಾದ ತಕ್ಷಣ ಇವರು ಆ ಲ್ಯಾಂಡಿಂಗ್ ಗೇರ್ ಅನ್ನ ಒಳಗಡೆ ತಗೊಂಡೇ ಇಲ್ಲ. ಸುರಕ್ಷಿತವಾಗಿ ಎಲ್ಲಾದ್ರೂ ಲ್ಯಾಂಡ್ ಮಾಡಬಹುದು ಅಂತ ಆತನ ಆಲೋಚನೆ ಇತ್ತು. ಆದ್ರೆ ಸಮಸ್ಯೆ ಆಗಿದ್ದು, ಅಂತಿಮವಾಗಿ ನಾವು ಅಟ್ಲೀಸ್ಟ್ ಆ ಲ್ಯಾಂಡಿಂಗ್ ಗೇರ್ ಮೊದಲು ಲ್ಯಾಂಡ್ ಆದ್ರೆ ವಿಮಾನಕ್ಕೆ ಹೆಚ್ಚಿನ ನಷ್ಟ ಆಗೋದನ್ನ ಅದು ತಪ್ಪಿಸುತ್ತೆ. ಹೀಗಾಗಿ ಅವರು ಆ ಪೈಲಟ್ ಆ ಕ್ಷಣದಲ್ಲಿ 30-40 ಸೆಕೆಂಡ್ ಮೈಂಡೇ ಬ್ಲಾಕ್ ಆಗ್ಬಿಡುತ್ತೆ. ರಂಜಿತ್, ಏನ್ ಮಾಡ್ಬೇಕು ನಾವು ಅವಾಗ ಅನ್ನೋದು ಆಲೋಚನೆನೇ ಬರೋಲ್ಲ. ಆದ್ರೆ ಕ್ಯಾಪ್ಟನ್ ಆ ಸಂದರ್ಭದಲ್ಲಿ ಆ ವಿಚಾರ ಮಾಡಿದ್ದಾರೆ. ದುರಾದೃಷ್ಟವಶಾತ್ ವಿಧಿ ಲಿಖಿತ ಜಾತಸ್ಯ ಮರಣಂ ಧ್ರುವಂ ಅಂತ ಒಂದು ಮಾತಿದೆ ಸಂಸ್ಕೃತದಲ್ಲಿ, ಹುಟ್ಟಿದವರು ಸಾಯಲೇಬೇಕು. ಆದ್ರೆ ಈ ರೀತಿ ದುರ್ಮರಣಕ್ಕೀಡಾಗ್ತಾರಲ್ಲ, ಅದು ನಿಜಕ್ಕೂ ನಮ್ಗೆ ಬಹಳ ಬೇಸರ ಆಗುತ್ತೆ. ಏನೇನೋ ಕನಸು ಕಂಡಂತವರು ಈ ರೀತಿ ದುರಂತ ಅಂತ್ಯವನ್ನ ಕಂಡಿದ್ದು ಬಹಳ ಖೇದದ ವಿಚಾರ. ತನಿಖೆಯ ಉದ್ದೇಶ ಬಹಳ ಸ್ಪಷ್ಟ. ವಿಮಾನ ಪತನ ಆಗಿದ್ದು ಹೇಗೆ ಅನ್ನೋದು ಗೊತ್ತಾಗಬೇಕಾಗಿದೆ. ಸೊ ಈ ದುರಂತದ ವಿಚಾರಣೆ ಈಗಾಗಲೇ ತನಿಖಾ ತಂಡಗಳಿಂದ ನಡೀತಾ ಇದೆ. ಉನ್ನತ ಮಟ್ಟದ ತನಿಖೆ ನಡೆಯುತ್ತೆ. ಈ ಉನ್ನತ ಮಟ್ಟದ ತನಿಖೆಯ ಸಂಬಂಧವೇ ನಾಳೆ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಒಂದು 7-8 ಕಾರಣಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಏನಂತಂದ್ರೆ, ಹಕ್ಕಿ ಡಿಕ್ಕಿ ಹೊಡೆದು ಇಂಥ ಒಂದು ದುರಂತ ಸಂಭವಿಸ್ತಾ, 2 ಎಂಜಿನ್ಗಳು ಏಕಕಾಲದಲ್ಲಿ ಕೆಲಸ ಮಾಡದೆ ಇಂಥ ಒಂದು ಅವಾಂತರ ಸೃಷ್ಟಿ ಆಯ್ತಾ. ಇದರ ಜೊತೆಗೆ ಆ ಲ್ಯಾಂಡಿಂಗ್ ಗೇರ್ ಅಂತ ಏನಿರುತ್ತೆ, ಲ್ಯಾಂಡಿಂಗ್ ಗೇರ್ ಟೇಕ್ ಆಫ್ ಆದ್ಮೇಲೆಯೂ ಕೂಡ ಅದು ಆಚೆನೆ ಇತ್ತು. ಹೀಗಾಗಿ ಇನ್ನೊಂದು ಇಂಜಿನ್ ಸಕಾಲದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಶ್ರೀಪಾದ್ ಪಾಟೀಲ್, ಇವತ್ತು ನಾನೇನೋ ಒಂದು ಬರಹ ಓದ್ತಾ ಇದ್ದೆ. ಮೇಡೆ ಮೇಡೆ ಅಂತೇಳಿ ಆತ ಸಂದೇಶವನ್ನ ಕಳುಹಿಸಿ
ವಿಮಾನ ಮೇಲ್ಗಡೆ ಹಾರೋದಕ್ಕೆ ಶಕ್ತಿ ಸಾರುತ್ತಾ ಇಲ್ಲ, ಕೆಳಗಡೆ ಹೋಗ್ತಾ ಇದೆ ಅನ್ನುವ ಸಂದೇಶವನ್ನ ಆತ ಕಂಟ್ರೋಲ್ ರೂಮ್ಗೆ ಕಳಿಸಿದ್ದ ಅನ್ನೋ ವಿಚಾರ ಈಗ ಏನೀಗ ತನಿಖೆಯಲ್ಲಿ ಒಂದೊಂದೇ ತಿಳಿತಾ ಇರೋದು. ಬಹುಶಃ ಆ ಸಮಯ ಹೆಂಗಿರ್ಬೇಕು, ಆ ಪೈಲಟ್ ನ ಮೆಂಟಾಲಿಟಿ ಆ ಸಮಯದಲ್ಲಿ ಹೇಗಿರ್ಬೇಕು, ಆತ ಏನು ಯೋಚನೆ ಮಾಡಿರ್ಬೇಕು, ಏನೂ ಆಗ್ತಾ ಇಲ್ಲ, ಆತ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮೇಲ್ಗಡೆ ಹಾರ್ತಾ ಇಲ್ಲ, ಇನ್ನೇನು ಕೆಲವೇ ಫ್ರಾಕ್ಷನ್ ಆಫ್ ಮಿನಿಟ್ ಅಲ್ಲಿ ಅದು ಅಲ್ಲೇ ಬ್ಲಾಸ್ಟ್ ಆಗುತ್ತೆ. ಆ ಸಮಯದಲ್ಲಿ ಆತನ ಯೋಚನೆ ಏನಾಗಿರ್ಬೇಕು ಅನ್ನೋದು ನಿಜವಾಗ್ಲೂ ಯೋಚನೆ ಮಾಡಿದಾಗ ಬಹಳ ಬೇಸರ ಆಗಿರೋದು. ಆ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಮತ್ತೆ ಇನ್ನೊಬ್ರು ಮಂಗಳೂರು ಮೂಲದವರು. ಹೌದು, ನಿಮಗೆ ಆ ಪೈಲಟ್ಗಳ ಒಂದು ರಾಜಧರ್ಮ ಏನಿರುತ್ತೆ, ಹೌದು, ಕರ್ತವ್ಯ ನಿಷ್ಠೆ ಏನಿರುತ್ತೆ ಅಂತಂದ್ರೆ ತಮ್ಮ ಜೀವನದ ಕೊನೆಯ ಸೆಕೆಂಡ್ ವರೆಗೂ ಕೂಡ ಹೌದು, ಹೌದು, ಪ್ರಯಾಣಿಕರನ್ನ ಸುರಕ್ಷತೆಯಿಂದ ಅವರ ಸ್ಥಳಕ್ಕೆ ತಲುಪಿಸುವಂತದ್ದು, ಅವರು ಜೀವ ರಕ್ಷಣೆ ಮಾಡೋದು ಏನೇ ಇರಲಿ. ಅವರಿಗೆ ಆಪ್ಷನ್ಗಳಿತ್ತು, ಆದ್ರೆ ಅದು ಆಗ್ಲಿಲ್ಲ. ಅವರು ಹೇಗಾದ್ರೂ ಮಾಡಿ ಇವ್ರನ್ನ ಬದುಕಿಸಲೇಬೇಕು ಅನ್ನುವಂಥದ್ದು. ಪಾಪ ಈಗ ಮೇಡೆ ಅನ್ನುವಂಥದ್ದು, ಪ್ಯಾನ್ ಅನ್ನುವಂತ ಸಂದೇಶವನ್ನ ಅವ್ರು ರವಾನೆ ಮಾಡ್ತಾರೆ ATCಗೆ, ಏರ್ ಕಂಟ್ರೋಲ್ ರೂಮ್ಗೆ. ಆದ್ರೆ ಇರೋದು 30-40 ಸೆಕೆಂಡ್ ರಂಜಿ. ಅದರಲ್ಲಿ ಇವ್ರು ರಿಪ್ಲೈ ಮಾಡಿದ್ರು ಕೂಡ ಏನ್ ಮಾಡೋದಕ್ಕೆ ಸಾಧ್ಯ ಇದೆ. ಆಮೇಲೆ ನಿಮಗೆ ಆ ಎಂಜಿನ್ಗೆ ಥ್ರಸ್ಟ್ ಸಿಗ್ಲಿಲ್ಲ, ಅಂದ್ರೆ ಒತ್ತಡ ಟೇಕ್ ಆಫ್ ಆದ್ಮೇಲೆ ಇಂಜಿನ್ಗೆ ಸಿಗ್ಬೇಕಾದಂತ ಒತ್ತಡ ಮಾತ್ರ ಅದು ಕ್ರೂಸ್ ಲೆವೆಲ್ ಹೋಗುತ್ತೆ. ಆ ಲೆವೆಲ್ಗೆ ಹೋಗೋದಕ್ಕೆ ಇಲ್ಲಿ ಒತ್ತಡ ಸಿಗ್ಲಿಲ್ಲ. ಅವ್ರು ಲ್ಯಾಂಡಿಂಗ್ ಗೇರ್ ಅನ್ನ ಯಾಕೆ ಒಳಗಡೆ ಶಿಫ್ಟ್ ಮಾಡಲಿಲ್ಲ ಅನ್ನೋದಕ್ಕೂ ಕೂಡ ಇದೇ ಕಾರಣ. ಈಗ ಇಡೀ ಜಗತ್ತಿನಲ್ಲಿ ಇವನ್ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ಗಳು ಕೂಡ ಈ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ನಮಗೂ ಕೂಡ ವಿಜುವಲ್ ಸಿಕ್ಕಿದೆ. ನಿಮಗೆ ಟೇಕ್ ಆಫ್ ಆಗಿ ಆ ಹಾಸ್ಟೆಲ್ ಮೇಲೆ ಲ್ಯಾಂಡ್ ಆಗುವಂತ ಟೈಮ್ ನಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಲ್ಯಾಂಡಿಂಗ್ ಗೇರ್ ಆಚೆನೆ ಇದೆ. ಲ್ಯಾಂಡಿಂಗ್ ಗೇರ್ ಅಂತಂದ್ರೆ ಆ ವೀಲ್ ಇರುತ್ತಲ್ಲ, ಲ್ಯಾಂಡ್ ಮಾಡುವಾಗ ಮೊದಲು ಆ ವೀಲ್ ಏನು ಲ್ಯಾಂಡ್ ಆಗುತ್ತಲ್ಲ, ಅದಕ್ಕೆ ಲ್ಯಾಂಡಿಂಗ್ ಗೇರ್ ಅಂತ ಕರೀತಾರೆ. ಆ ಲ್ಯಾಂಡಿಂಗ್ ಗೇರ್ ಯಾಕೆ ಅದನ್ನ ಒಳಗಡೆ ಶಿಫ್ಟ್ ಮಾಡಿಲ್ಲ ಅಂತಂದ್ರೆ ಪೈಲಟ್ಗೆ ಆಲ್ರೆಡಿ ಗೊತ್ತಾಗಿದೆ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಇಲ್ಲಿ, ನಾವು ಅನ್ಕೊಂಡ ರೀತಿಯಲ್ಲಿ ವಿಮಾನ ಟೇಕ್ ಆಫ್ ಆಗ್ತಾ ಇಲ್ಲ, ಕ್ರೂಸ್ ಲೆವೆಲ್ ತಲುಪ್ತಾ ಇಲ್ಲ. ನಾವು 4 ಸೆಗ್ಮೆಂಟ್ ಇರುತ್ತೆ. ಇವನ್ ಟೇಕ್ ಆಫ್ ಅಲ್ಲಿ ಲ್ಯಾಂಡ್ ಮಾಡುವಲ್ಲಿ 4 ಸೆಗ್ಮೆಂಟ್ ಇರುತ್ತೆ. ಇವರು 1 ಸೆಗ್ಮೆಂಟ್ ರನ್ವೇನ ಪಾರ್ ಮಾಡಿದ್ದಾರೆ, 2ನೇ ಸೆಗ್ಮೆಂಟ್ ಟೇಕ್ ಆಫ್ ಆಗಿದ್ದಾರೆ. ಮುಂದೆ 30 ಸೆಕೆಂಡ್ ಅಲ್ಲಿ ಎಂಜಿನ್ಗೆ ಆ ಒತ್ತಡ ಸಿಕ್ಕೇ ಇಲ್ಲ. ಸೊ 3ನೇ ಸೆಗ್ಮೆಂಟ್ ಅಲ್ಲಿ ನಾವು ಫೇಲ್ ಆಗ್ತಿದೀವಿ ಅಂತ ಗೊತ್ತಾದ ತಕ್ಷಣ ಇವರು ಆ ಲ್ಯಾಂಡಿಂಗ್ ಗೇರ್ ಅನ್ನ ಒಳಗಡೆ ತಗೊಂಡೇ ಇಲ್ಲ. ಸುರಕ್ಷಿತವಾಗಿ ಎಲ್ಲಾದ್ರೂ ಲ್ಯಾಂಡ್ ಮಾಡಬಹುದು ಅಂತ ಆತನ ಆಲೋಚನೆ ಇತ್ತು. ಆದ್ರೆ ಸಮಸ್ಯೆ ಆಗಿದ್ದು ಅಂತಿಮವಾಗಿ ನಾವು ಅಟ್ಲೀಸ್ಟ್ ಆ ಲ್ಯಾಂಡಿಂಗ್ ಗೇರ್ ಮೊದಲು ಲ್ಯಾಂಡ್ ಆದ್ರೆ ವಿಮಾನಕ್ಕೆ ಹೆಚ್ಚಿನ ನಷ್ಟ ಆಗೋದನ್ನ ಅದು ತಪ್ಪಿಸುತ್ತೆ. ಹೀಗಾಗಿ ಅವರು ಆ ಪೈಲಟ್ ಆ ಕ್ಷಣದಲ್ಲಿ ನೀವು 30-40 ಸೆಕೆಂಡ್ ಮೈಂಡೇ ಬ್ಲಾಕ್ ಆಗ್ಬಿಡುತ್ತೆ ರಂಜಿತ್. ಏನ್ ಮಾಡ್ಬೇಕು ನಾವು ಅವಾಗ ಅನ್ನೋದು ಆಲೋಚನೆನೇ ಬರೋಲ್ಲ. ಆದ್ರೆ ಕ್ಯಾಪ್ಟನ್ ಆ ಸಂದರ್ಭದಲ್ಲಿ ಆ ವಿಚಾರ ಮಾಡಿದ್ದಾರೆ. ದುರದೃಷ್ಟವಶಾತ್ ವಿಧಿ ಲಿಖಿತ ಜಾತಸ್ಯ ಮರಣಂ ಧ್ರುವಂ ಅಂತ ಒಂದು ಮಾತಿದೆ ಸಂಸ್ಕೃತದಲ್ಲಿ, ಹುಟ್ಟಿದವರು ಸಾಯಲೇಬೇಕು. ಆದ್ರೆ ಈ ರೀತಿ ದುರ್ಮರಣಕ್ಕೀಡಾಗ್ತಾರಲ್ಲ, ಅದು ನಿಜಕ್ಕೂ ನಮ್ಗೆ ಬಹಳ ಬೇಸರ ಆಗುತ್ತೆ. ಏನೇನೋ ಕನಸು ಕಂಡಂತವರು ಈ ರೀತಿ ದುರಂತ ಅಂತ್ಯವನ್ನ ಕಂಡಿದ್ದು ಬಹಳ ಖೇದದ ವಿಚಾರ. ವಿಚಾರಗಳ ಚರ್ಚೆಗೆ ಬರುತ್ತೆ. ಯಾವ ಹಂತದಲ್ಲಿ ತನಿಖೆ ಸಾಗುತ್ತೆ? ಕಾರ್ಯಾಚರಣೆ ಸ್ಥಳಾಂತರ ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ವಿಮಾನದ ದುರಂತದ ಕರಾಳತೆಯನ್ನ ಆ ದೃಶ್ಯವನ್ನ ನೋಡಿದವರು